ಈ ಹುಡುಗ 8 ದಿವಸ ಈ ಪ್ರೇಯಸಿ ಜೊತೆಗೆ ಇದೇ ಲಾಡ್ಜಲ್ಲಿದ್ದ. ಆದರೆ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಶವವಾಗಿ ಪತ್ತೆಯಾಗಿದ್ದಾನೆ ಈತ. ಪುತ್ತೂರು ಮೂಲದ ಯುವಕ ಈತ. ಲಾಡ್ಜ್ ಒಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ತಕ್ಷಿತ್ ಈತನ ಹೆಸರು. ಮಡಿವಾಳ ಗ್ರಾಂಡ್ ಚಾಯ್ಸ್ ಲಾಡ್ಜ್ನಲ್ಲಿ ಈತನ ಶವ ಪತ್ತೆಯಾಗಿದೆ. ಪೊಲೀಸರು ಈಗ ತನಿಖೆ ಶುರು ಮಾಡಿದ್ದಾರೆ. ನಿನ್ನೆ ಲಾಡ್ಜ್ನಲ್ಲಿ ಈತನ ಶವ ಸಿಕ್ತು. 8 ದಿನಗಳ ಹಿಂದೆ ಆತ ಬೆಂಗಳೂರಿಗೆ ಬಂದಿದ್ದ. ತನ್ನ ಪ್ರೇಯಸಿಯ ಜೊತೆಗೇ ಈತ ಬೆಂಗಳೂರಿಗೆ ಬಂದಿದ್ದ. ಅವರಿಬ್ಬರದ್ದು ಫೋಟೋ ತೋರಿಸ್ತಾ ಇದ್ದೀವಿ. ಜೊತೆಗೆ ಒಂದಿಷ್ಟು ವಿವರಗಳನ್ನು ಕೂಡ ಕಲೆ ಹಾಕಲಾಗಿದೆ. CCTV ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. 20 ವರ್ಷ ಈ ಹುಡುಗನಿಗೆ. ಮಡಿವಾಳದ ಗ್ರಾಂಡ್ ಚಾಯ್ಸ್ ಲಾಡ್ಜ್. ವಿರಾಜಪೇಟೆಯ ಪ್ರಿಯಾಂಕಾ ಜೊತೆಗೆ ಇವನು ಬಂದಿದ್ದಂತೆ ತಕ್ಷಿತ್. ಅಕ್ಟೋಬರ್ 9ರಿಂದ ಬೆಂಗಳೂರಿನಲ್ಲೇ ವಾಸವಾಗಿದ್ದಾನೆ, ಇದೇ ಲಾಡ್ಜ್ನಲ್ಲಿ. 8 ದಿನನೂ ತಿಂಡಿ ಊಟನ ಪಾರ್ಸಲ್ ತರಿಸ್ಕೊಳ್ತಾ ಇದ್ರು. ಸ್ವಿಗ್ಗಿ ಮುಖಾಂತರನೂ ಕೂಡ ಊಟ ತರ್ಕೊಂಡಿದ್ರಂತೆ ನಿನ್ನೆ. ಆದರೆ ಅದೇನಾಯಿತೋ ಗೊತ್ತಿಲ್ಲ. ಈ ಹುಡುಗ ಶವವಾಗಿ ಪತ್ತೆಯಾಗಿದ್ದಾನೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಏನಿದೆ ಕತೆ ಇದು? ರಂಗನಾಥ್, ಪುತ್ತೂರು ಮೂಲದ ತಕ್ಷಿತ್ ಎಂಬ ಯುವಕ ಬೆಂಗಳೂರಲ್ಲೇ ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು. ಆತನ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಇದಾವೆ. ಅಂದ್ರೆ 8 ದಿನಗಳ ಹಿಂದೆ ಬೆಂಗಳೂರಲ್ಲಿ ಬಂದು ತನ್ನ ಗರ್ಲ್ಫ್ರೆಂಡ್ ಜೊತೆಗೆ ಲಾಡ್ಜ್ ಅಲ್ಲಿ ರೂಮ್ ಅನ್ನ ಮಾಡ್ಕೊಂಡು ಅಲ್ಲೇ ವಾಸ ಇರ್ತಾರೆ. ಅದ್ರ ಜೊತೆಗೆ ಹೊರಗಡೆ ಹೋಗೋದು ಬರೋದು ಎಲ್ಲ ಕೂಡ ಪ್ರತಿದಿನ ಮಾಡ್ತಾ ಇದ್ರು. ಆದ್ರೆ ಆತ ಸಾವನ್ನಪ್ಪಿರುವಂತಹ ವಿಚಾರ ತಿಳಿದಿದ್ದು ಕೂಡ ಆತನ ಗರ್ಲ್ಫ್ರೆಂಡ್ ಆತನನ್ನ ಬಿಟ್ಟು ಹೋಗಿರೋದು ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಪ್ರತಿದಿನ ಇಬ್ರು ಕೂಡ ಏನು ಆನ್ಲೈನ್ ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿ ಫುಡ್ ಅನ್ನ ತರಿಸ್ಕೊಂಡು ಅಲ್ಲೇ ಅದೇ ರೂಮ್ ಅಲ್ಲಿ ಊಟ ಮಾಡೋದು ಎಲ್ಲವೂ ಕೂಡ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಮೊನ್ನೆ ತರಿಸಿದಂತಹ ಊಟದಲ್ಲಿ ಒಂದಿಷ್ಟು ವ್ಯತ್ಯಯಗಳಿತ್ತು. ಹಾಗಾಗಿ ಫುಡ್ ಪಾಯ್ಸನ್ ಇಬ್ಬರಿಗೂ ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಯುವತಿ ಜೊತೆಗೆ ಬಂದಿದ್ದಂತ ಯುವತಿ ಲಾಡ್ಜ್ ಅನ್ನ ಬಿಟ್ಟು ಹೋಗಿದ್ದಾಳೆ. ಅದಾದ ನಂತರದಲ್ಲಿ ಆತ ಲಾಡ್ಜ್ ಇಂದ ರೂಮಿಂದ ಹೊರಗಡೆ ಬರೋದೇ ಇಲ್ಲ. ಈ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿದ್ದಂತಹ ಸ್ಟಾಫ್ ಏನಿದೆ, ಲಾಡ್ಜ್ ಸ್ಟಾಫ್ ಏನಿದೆ, ಅವರಿಗೆ ಒಂದಿಷ್ಟು ಅನುಮಾನ ಇರುತ್ತೆ. ಹಾಗಾಗಿ ಮಾಸ್ಟರ್ ಕೀಯನ್ನ ಬಳಸ್ಕೊಂಡು ಒಳಗಡೆ ನೋಡಿದಂತ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿರೋದು ಗೊತ್ತಾಗತ್ತೆ. ಒಂದು ವೇಳೆ ಆ ಯುವತಿ ರೂಮಲ್ಲಿ ಇದ್ದಾಗಲೇ ಆತ ಸಾವನ್ನಪ್ಪಿದ್ದಾನೆ. ಆ ಜೊತೆಗೆ ಯುವತಿ ಏನಾದ್ರು ಗಲಾಟೆ ಮಾಡ್ಕೊಂಡು ಹೋದ ನಂತರದಲ್ಲಿ ಆತ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾನೆ. ಈ ರೀತಿ ಸಾಕಷ್ಟು ಅನುಮಾನಗಳು ಕೂಡ ಇದಾವೆ. ಅದ್ರ ಜೊತೆಗೆ ಏನಾದ್ರು ಹೃದಯಾಘಾತ ಏನಾದ್ರು ಸಂಭವಿಸಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಆತನ ಸಾವಿನ ಹಿಂದೆ ಸಾಕಷ್ಟು ನಿಗೂಢತೆ ಇರುವಂತದ್ದು. ಹಾಗಾಗಿ ಅದೆಲ್ಲವನ್ನ ಕೂಡ ಪತ್ತೆ ಮಾಡುವಂತಹ ನಿಟ್ಟಿನಲ್ಲಿ ಮಡಿವಾಳ ಠಾಣೆ ಪೊಲೀಸರು ಒಂದು ಅಸಹಜ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಈಗ ಬಾಡಿ ಪೋಸ್ಟ್ಮಾರ್ಟಂಗೆ ಹೋಗಿ ಅಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಆಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಯಾವ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಸ್ಪಷ್ಟ ಆಗತ್ತೆ. ಆ ಕಾರಣ ತಿಳಿದ ನಂತರದಲ್ಲಿ ಯಾವುದು ಕಾರಣ ಇರುತ್ತೆ ಅದರ ಬೇಸ್ ಮೇಲೆ ಮಡಿವಾಳ ಪೊಲೀಸರು ತನಿಖೆನ ಮಾಡಿ ಅಥವಾ ಸಾವಿನ ಹಿಂದಿನ ಸತ್ಯಾಸತ್ಯತೆ ಏನಿದೆ ಅನ್ನೋದು ಗೊತ್ತು ಮಾಡ್ತಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮ ಮಾಹಿತಿಗೆ.